ಫೆಬ್ರವರಿ 7ಕ್ಕೆ ಮಂಡ್ಯ ಬಂದ್ಗೆ ಕರೆ ಕೊಟ್ಟ ಸಮಾನ ಮನಸ್ಕರ ವೇದಿಕೆ. ಫೆಬ್ರವರಿ 7ನೇ ತಾರೀಕು ಮಂಡ್ಯ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಸಮಾನ ಮನಸ್ಕರ ವೇದಿಕೆಯ ಕಾರ್ಯಕರ್ತರು. ಬಿಜೆಪಿ ಜೆಡಿಎಸ್ ಫೆಬ್ರವರಿ 9ಕ್ಕೆ ಕರೆ ಕೊಟ್ಟ ಬಂದ್ ಒಳ್ಳೆಯದಲ್ಲ, ರಾಷ್ಟ್ರಧ್ವಜ ಇಟ್ಕೊಂಡು ರಾಜಕೀಯ ಮಾಡ್ತಿರೋದು ಸರಿಯಲ್ಲ. ಹೀಗಾಗಿ ಸೌಹಾರ್ದ ಶಾಂತಿ ಕದಡುತ್ತಿರುವಂತಹ ಶಕ್ತಿಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆರಗೋಡು ನಲ್ಲಿ ನಡೆದಂತಹ ಹನುಮಧ್ವಜ ವಿಚಾರಕ್ಕೆ ಶಾಂತಿ ಕದಡ್ತಾ ಇದ್ದಾರೆ. ಸಮಾನ ಮನಸ್ಕರ ವೇದಿಕೆಯ ಸಂಚಾಲಕ ಲಕ್ಷ್ಮಣ್ ಚೀರನಹಳ್ಳಿ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ, ಖಂಡಿತವಾಗಿಯೂ ಅವಕಾಶ ಇರಲೇಬೇಕು ಕೂಡ ಮುಂದೆನೂ. ಆದರೆ ಆ ಹೆಸರಲ್ಲಿ ಗುಂಡಾಗಿರಿ ಮಾಡೋದು, ಇನ್ಯಾವುದೋ ಯಾವುದೋ ಸಂಸ್ಥೆ ಮೇಲೆ ಕಲ್ಲೊಡೆಯೋದು, ಇನ್ಯಾವುದೋ ಫ್ಲೆಕ್ಸ್ ಅರ್ಧ ಹಾಕೋದು, ಅದು ಒಂದು ಸಭ್ಯತೆ ಅಲ್ಲ, ಒಂಥರ ಉದ್ದೇಶಪೂರ್ವಕವಾಗಿ ನಡ್ಕೊಳ್ಳೋಂಥ ನಡವಳಿಕೆ. ಮತ್ತು ಇದು ಜಗಳ ಹಚ್ಚಿ ಇಡೀ ಸಮಾಜದಲ್ಲಿ ಅಶಾಂತಿಯನ್ನು ಕದಡಂಥದ್ದಾಗಿದೆ. ಅದೇ ರೀತಿ ಒಂದು ಜವಾಬ್ದಾರಿಯುತವಾದಂಥ ಸಚಿವನಾಗಿ ಕೆಲಸ ಮಾಡಿದಂಥ ಸಿ.ಟಿ. ರವಿಯವರು ಭಾರತದ ಒಂದು ರಾಷ್ಟ್ರ ಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಸ್ತಾರೆ ಅಂದರೆ ಅವ್ರ ಮನಸ್ಥಿತಿ ಏನು, ಅವ್ರ ಉದ್ದೇಶ ಏನು, ಮಂಡ್ಯ ಜಿಲ್ಲೆನ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ತಾವೆಲ್ಲ ಗಮನಿಸಬೇಕಿದೆ. ಸೊ ಈ ಹಿನ್ನೆಲೆ ಒಳಗಡೆ ನಾವು ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಹಲವಾರು ಸುತ್ತು ಸಭೆಗಳನ್ನ ಮಾಡಿ ನಿರಂತರವಾಗಿ ಕೋಮುವಾದಿ ವಿರೋಧ ವ್ಯಕ್ತಪಡಿಸುವಂಥ ಜನರಲ್ಲಿ ಒಂದು ವೈಜ್ಞಾನಿಕ ಪ್ರಜ್ಞೆಯನ್ನು, ಒಂದು ಸಾಮರಸ್ಯದ ಸೌಹಾರ್ದಯುತವಾದಂಥ ಒಂದು ಚಟುವಟಿಕೆಗಳನ್ನ ನಾವೆಲ್ಲ ಮಾಡಬೇಕಂತೇಳಿ ಒಂದು ಸೀರಿಯಸ್ ಆಗಿ ಅದನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಭಾಗವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.